ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಅದು ಯಾವ ಥರ ರಿಪೇರ್ ಮಾಡಿದೀವಿ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ರಿಸಲ್ಟ್ಸ್ ಅಂದ್ರೆ ಬೇರೆ, ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಅಂದ್ರೆ ಬೇರೆ, ಸಬ್ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅಂದ್ರೆ ಬೇರೆ. ಅದು ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನು ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಅದಕ್ಕೆ ರಿಪೇರ್ ಯಾವ ಥರ ಮಾಡಿದೀವಿ ಅಂತ. ಎಂಡ್ವರೆಗೂ ವಿಡಿಯೋ ನೋಡಿ. ಇವತ್ತು ಈ ಪೇಷಂಟ್ಗೆ ಆಕ್ಚುಲಿ ನಾನು ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸೊ ಬಿಫೋರ್ ದಟ್ ನಾವು ಫಸ್ಟ್ ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಅಂದ್ರೆ ಏನು, ಫೇಲ್ಯೂರ್ ಅಂದ್ರೆ ಏನು, ಸ್ವಲ್ಪ ಡೀಟೇಲ್ಸ್ ಹೋಗೋಣ. ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಂದ್ರೆ, ಬ್ಯಾಕ್ ಸೈಡ್ ಇಂದ ಹೇರ್ ತಗೊಂಡಾಗ ಅಲ್ಲಿ ಫುಲ್ ಡ್ಯಾಮೇಜ್ ಮಾಡಿಬಿಡ್ತಾರೆ, ಹೇರ್ ಲೈನು ಇಂಪ್ಲಾಂಟ್ ಮಾಡುವಾಗ ಅಲ್ಲಿ ಡ್ಯಾಮೇಜ್ ಮಾಡ್ತಾರೆ, ಓವರ್ ಆಲ್ ವಾಟರ್ ಫ್ಲಾಪ್ ಆಗುತ್ತೆ. ಅಂದ್ರೆ ಮಿನಿಮಮ್ ಐಡಿಯಾನೇ ಇಲ್ಲ, ಆ ತರ ಅವ್ರು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರೆ ಡಿಸಾಸ್ಟರ್ಸ್ ಔಟ್ಕಮ್ ಬರುತ್ತೆ. ಇದೊಂದು. ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಂದ್ರೆ, ಔಟ್ ಆಫ್ 100 ಕೇಸ್ನಲ್ಲಿ 1-2 ಫೇಲ್ ಆಗ್ಬೋದು. ಅದು ಯಾರು ಮಾಡಿದ್ರೂ ಫೇಲ್ ಆಗುತ್ತೆ, ಅದೇನು ಮಾಡಕ್ ಸಾಧ್ಯ ಇಲ್ಲ. ಅವ್ರಿಗೇನೋ ಬಾಡಿನಲ್ಲಿ ಪ್ರಾಬ್ಲಮ್ ಇರ್ಬೋದು, ಮತ್ತೇನೋ ಇಶ್ಯೂಸ್ ಇರ್ಬೋದು, ಅದು ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಈಗ ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಂದ್ರೆ, ಈ ಪೇಷಂಟ್ಗೆ ರಿಸಲ್ಟ್ಸ್ ಚೆನ್ನಾಗಿ ಬರಬೇಕಾಗಿತ್ತು, ಬಟ್ ಬರ್ತಾ ಇಲ್ಲ. ಯಾಕಂದ್ರೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಮಾಡಲ್ಲ, ಒಳ್ಳೆ ಕ್ಲಿನಿಕ್ ಅವ್ರು ಮಾಡಲ್ಲ. ಚೆನ್ನಾಗಿ ಡೋನರ್ ಇರುತ್ತೆ, ಚೆನ್ನಾಗಿ ರಿಸಲ್ಟ್ಸ್ ಬರಬೇಕಾಗಿದೆ, ಬಟ್ ಬರಲ್ಲ. ಯಾಕಂದ್ರೆ ಚೆನ್ನಾಗಿ ಟೆಕ್ನಿಕ್ಸ್ ಮಾಡಿಲ್ಲ. ಅದು ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದ ಕೇಸ್ ಬಗ್ಗೆ, ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಪೇಷಂಟ್ ತಾವು ನೋಡಿದ್ರೆ, ಹಾರ್ವೆಸ್ಟೇಷನ್ ನೋಡಿದ್ರೆ ಬ್ಯಾಕ್ ಸೈಡ್ ಮೋರ್ ದೆನ್, ಪೇಷಂಟ್ ಟೋಲ್ಡ್ ಮೀ, ಹೇಳಿದ್ರು ನಮ್ಗೆ 2000 ಗ್ರಾಫ್ಟ್ಸ್ ಮಾಡಿದ್ದಾರೆ ಅಂತ. ಹೌದು, ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಅಷ್ಟು ಹಾರ್ವೆಸ್ಟೇಷನ್ ಮಾಡಿದ್ರೆ ಕಾಣ್ತಾ ಇದೆ. ಬಟ್ ಅದು ಇಂಪ್ಲಾಂಟೇಷನ್ ಮಾಡುವಾಗ ಓನ್ಲಿ ಬರೀ ಫ್ರಂಟ್ ಸೈಡ್ ತಾವು ರೈಟ್ ಸೈಡ್ ಕಾರ್ನರ್ ಅಲ್ಲಿ, ಲೆಫ್ಟ್ ಸೈಡ್ ಕಾರ್ನರ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಗ್ರೋತ್ ಅಷ್ಟು ಬಂದಿಲ್ಲ. ಅಂದ್ರೆ ಹಾರ್ವೆಸ್ಟೇಷನ್ ಮಾಡಿದ್ದ ನಂಬರ್ಗೆ ಅಲ್ಲಿ ಗ್ರೋತ್ ಬಂದಿದ್ದ ನಂಬರ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಅಫ್ಕೋರ್ಸ್ 100% ಡೆನ್ಸಿಟಿ, 100% ಹೇರು ರೂಟ್ಸ್ ಬರಲ್ಲ, ಆದ್ರೂ ಇಲ್ಲಿ ಏನು ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಏನು, ಜಾಸ್ತಿ ಹಾರ್ವೆಸ್ಟೇಷನ್ ಮಾಡಿದ್ದಾರೆ ಮತ್ತೆ ಇಂಪ್ಲಾಂಟೇಷನ್ ಮಾಡಿದ್ದಾರೆ, ಅಲ್ಲಿ ಗ್ರೋತ್ ಚೆನ್ನಾಗಿ ಬಂದಿಲ್ಲ. ಅಂದ್ರೆ ಸಮ್ ಟೆಕ್ನಿಕ್ಸ್ ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಸೊ ಇದು ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಫೇಲ್ಯೂರ್ ಅಲ್ಲ, ಡಿಸಾಸ್ಟರ್ಸ್ ಅಲ್ಲ. ಈ ಪೇಷಂಟ್ ನಾವು ಮತ್ತೆ 2012 ಗ್ರಾಫ್ಟ್ಸ್ ತಗೊಂಡು ರಿಪೇರ್ ಮಾಡಿದ್ವಿ. ತಾವು ನೋಡ್ರಿ, ಫುಲ್ ಡೆನ್ಸಿಟಿ ಮತ್ತೆ ಸಖತ್ ಹೇರ್ ಲೈನ್ ಬಂದಿದೆ, ಮತ್ತೆ ಡೆನ್ಸಿಟಿ ಚೆನ್ನಾಗಿ ಬಂದಿದೆ, ಮತ್ತೆ ಬ್ಯಾಕ್ ಸೈಡ್ ಡೋನರ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಸೇಮ್ ನಂಬರ್ ಆಫ್ ಗ್ರಾಫ್ಟ್ಸ್. ಫಸ್ಟ್ ಟೈಮ್ ಎಲ್ಲೋ ಕಡೆ ಮಾಡ್ಕೊಂಡಿದ್ದು ಅಪ್ರಾಕ್ಸಿಮೇಟ್ಲಿ 2000 ಮಾಡಿದ್ದಾರೆ, ನಾವು ಮತ್ತೆ ಒಂದು 2100 ಮಾಡಿದ್ವಿ, ಚೆನ್ನಾಗಿ ಡೆನ್ಸಿಟಿ ಬಂದಿದೆ. ಇಲ್ಲಿ ಫಸ್ಟ್ ಬಂದಿದ್ದ ಹೇರ್ ಏನು ವೇಸ್ಟ್ ಆಗೋದಿಲ್ಲ ಅವ್ರಿಗೆ. ಮಧ್ಯದಲ್ಲಿ ಡೆನ್ಸಿಟಿ ನಾವು ಆ್ಯಡ್ ಮಾಡಿದ್ರಿಂದ ಸ್ವಲ್ಪ ಡೆನ್ಸಿಟಿ ಚೆನ್ನಾಗಿ ಬಂದಿದೆ. ಸೊ ಮೇನ್ ಏನಂದ್ರೆ, ಇಲ್ಲಿ ಗ್ರಾಫ್ಟ್ ಯುಟಿಲೈಸೇಷನ್ ಟೆಕ್ನಿಕ್ಸ್ ಆಗಲಿ ಮೆಟಿಕ್ಯುಲಸ್ ಆಗಿ ಇಂಪ್ಲಾಂಟ್ ಮಾಡಿದ್ರೆ ರಿಸಲ್ಟ್ಸ್ ಬರುತ್ತೆ. ಇಲ್ಲಾಂದ್ರೆ ಬ್ಯಾಕ್ ಸೈಡ್ ಜಾಸ್ತಿ ಹಾರ್ವೆಸ್ಟ್ ಮಾಡಿಬಿಟ್ಟು ಫ್ರಂಟ್ ಮುಂದಿನ ಜಾಗದಲ್ಲಿ ನಮ್ಗೇನು ಅಷ್ಟು ಡೆನ್ಸಿಟಿ ಬರಲ್ಲ, ಅಂದ್ರೆ ವೇಸ್ಟ್. ಸೊ ಇವು ರಿಪೇರ್ ಮಾಡೋದಾದ್ಮೇಲೆ ಒಳ್ಳೆ ಡೆನ್ಸಿಟಿ ಬಂದಿದೆ, ಬಹಳ ಚೆನ್ನಾಗಿದೆ ಈಗ ಅವ್ರ ಡೆನ್ಸಿಟಿ. ಬ್ಯಾಕ್ ಸೈಡ್ ಎಲ್ಲ ಡೋನರ್ ಮ್ಯಾನೇಜ್ಮೆಂಟ್ ಆಗಲಿ, ಹೇರ್ ಲೈನ್ ಆಗಲಿ, ಡೆನ್ಸಿಟಿ ಆಗಲಿ, ಅದು ಇದು ಎಕ್ಸ್ಪರ್ಟ್ಸ್ ಹ್ಯಾಂಡ್ಸ್ ಇಂದಾನೆ ಪಾಸಿಬಿಲಿಟಿ ಇದೆ. ಕನ್ಕ್ಲೂಷನ್ ಏನಂದ್ರೆ, ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟೇಷನ್ಸ್ ರಿಸಲ್ಟ್ಸ್ ಏನಕ್ಕೆ ಬರ್ತಾವೆ ಅಂದ್ರೆ, ಒಳ್ಳೆ ಎಕ್ಸ್ಪರ್ಟ್ ಮಾಡಿಲ್ಲ ಅಂದ್ರೆ ನಿಮ್ ಕೇಸ್ ಆ ಥರ ಆಗುತ್ತೆ. ಸೊ ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಒಳ್ಳೆ ಟ್ರಾನ್ಸ್ಪ್ಲಾಂಟ್ಗೆ ನಾವು ರಿಸಲ್ಟ್ಸ್ ತರಬೇಕಾಗಿದೆ. ಅದರಿಂದ ಆ ಥರ ಕೇಸ್ಗಳು ಸ್ವಲ್ಪ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ರಿಸಲ್ಟ್ಸ್ ಚೆನ್ನಾಗಿ ಮಾಡಿಸ್ಕೋಬೇಕಾಗಿದೆ. ಯಾಕಂದ್ರೆ ಬಹಳ ಜನ ಕೇಳ್ತಾರೆ, ಅದಕ್ಕೆ ಏನು ಡಿಫ್ರೆನ್ಸ್, ಎಲ್ಲ ಒಂದೇ ಅಲ್ಲ ಅಂತಾರೆ. ಮೋಸ್ಟ್ಲಿ ಐಡಿಯಾ ಇರಲ್ಲ ಅವ್ರಿಗೆ. ಇದು ಡಿಫ್ರೆನ್ಸ್. ಸಬ್ಸ್ಟ್ಯಾಂಡರ್ಡ್ ಟ್ರಾನ್ಸ್ಪ್ಲಾಂಟ್ ಕ್ಯಾನ್ ಹ್ಯಾಪನ್ ವಿತ್ ಸಬ್ಸ್ಟ್ಯಾಂಡರ್ಡ್ ಕ್ಲಿನಿಕ್ಸ್ ಆರ್ ಎಕ್ಸ್ಪರ್ಟ್ ಇಲ್ಲ ಅಂತ ಡಾಕ್ಟರ್ಸ್ ಮಾಡಿದ್ರೆ ನಿಮ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಆ ಥರ ಸಬ್ಸ್ಟ್ಯಾಂಡರ್ಡ್ ಆಗಿ, ಲೋ ಕ್ವಾಲಿಟಿ ಆಗಿ, ಪೂರ್ ಕ್ವಾಲಿಟಿ ಆಗಿ ಬರ್ತದೆ. ಸೊ ಆ ಕೇಸಲ್ಲಿ ಸೆಕೆಂಡ್ ಸೆಷನ್ ಬೇಕಾಗುತ್ತೆ ನಿಮ್ಗೆ ಈ ತರ. ಅದರಿಂದ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ kindly watch our channel for more updates and videos. Thanks for watching.